ರೂಮಿನೊಳಗೆ ಹೋದ ರಾಮ್ ಬೆಡ್ ಕಡೆ ನೋಡ್ದ. ಅವನ ಗಾಬರಿ ಏನಂದರೆ ಅಲ್ಲಿ ಸೀತಾ ಎಲ್ಲಿ ಕೆಳಗೆ ಬಿದ್ದುಬಿಡ್ತಾಳೋ ಏನು ಅಂತ. ಆದರೆ ಬೆಡ್ಡು ಖಾಲಿನೇ ಇತ್ತು. ರಾಮ್ ಟೆನ್ಷನ್ ಮಾಡ್ಕೊಳ್ತಾ ಸೀತಾ ಈ ವೇಳೆಗಾಗಲೇ ಕೆಳಗೆ ಬಿದ್ದಿದ್ದಾಳಾ ಅನ್ನುವಂತೆ ಆ ಕಡೆ ಬಂದು ನೋಡ್ದ. ಆದರೆ ಸೀತಾ ಕೆಳಗೆ ಕೂಡ ಇರಲಿಲ್ಲ. ರೂಮೆಲ್ಲ ಸಂಪೂರ್ಣ ನಿಶಬ್ದವಾಗಿತ್ತು. ಏನಾಗಿರಬಹುದು, ಈ ಹೆಡ್ಡಕ್ಕೆಲ್ಲೋಯಿತು ಅನ್ನುವಂತೆ ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಿದ್ದ. ಅವನಿಗೆ ಒಂದು ದೃಶ್ಯ ಕಾಣಿಸ್ತು. ಸೀತಾ ಕೋಣೆಯಲ್ಲಿದ್ದ ಕಿಟಕಿ ಬಾಗಿಲು ತೆರೆದು ಆ ಕಿಟಕಿ ಮೇಲಿದ್ದ ಎತ್ತರವಾದ ಕಟ್ಟೆ ಅಂತ ಜಾಗವನ್ನು ಹತ್ತು ಕೂತು ಆ ಕಡೆ ಕಿಟಕಿ ಗ್ರಿಲ್ ಮೇಲೆ ತಲೆ ಇಟ್ಕೊಂಡು ಆಕಾಶದ ಕಡೆ ನೋಡ್ತಾ ಕೂತಿದ್ಲು. ಉಟ್ಕೊಂಡಿದ್ದ ಸೀರೆ ಹಿಂಭಾಗದ ಬೆನ್ನಿನ ಭಾಗವನ್ನು ಹಾಗೆ ಸೊಂಟದವರೆಗಿನ ಸುಂದರವಾದ ಮೈಮಾಟವನ್ನು ಆ ಬೆಡ್ ಲೈಟ್ ಬೆಳಕಿನಲ್ಲಿ ತೋರಿಸ್ತಿತ್ತು. ಹಾಗೆ ಎರಡು ಕಾಲುಗಳು ಅರ್ಧ ಮಡಿಸ್ಕೊಂಡು ಮೊಣ ಕಾಲಿನವರೆಗೂ ಸೀರೆ ಕುಚ್ಚುಗಳ ಪಕ್ಕಕ್ಕೆ ಸರಿದು ಅವಳ ನುಣುಪಾದ ಕಾಲುಗಳು ಕಾಣಿಸುತ್ತಿದ್ವು. ಅವಳು ಕೂತಿದ್ದ ಶೈಲಿ ನೋಡೋರಿಗೆ ಒಬ್ಬ ರತಿದೇವತೆ ದರ್ಶನ ನೀಡ್ತಿರುವಂತೆ ಅನ್ನಿಸ್ತಿತ್ತು. ನೋಡಿದವ್ರಿಗೆ ಮೈಂಡ್ ಬ್ಲಾಕ್ ಆಗಬೇಕಷ್ಟೆ. ಸೀರೆಯ ಬಣ್ಣ ಡಾರ್ಕ್ ಬ್ಲೂ ಕಲರ್. ಹೆಚ್ಚು ಕಡಿಮೆ ರತಿದೇವತೆ ಶೈಲಿಯಲ್ಲೇ ಕೂತಿದ್ದಾಳೆ ಆಕಾಶವನ್ನು ನೋಡ್ತಾ. ರಾಮ್ಗೆ ಹಿಂದಿನಿಂದ ಕಾಣಿಸ್ತಾ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂತೆ ಅವಳು ಬೆಳ್ಳಗಿನ ಹಾಲಿನ ಕೆನೆಯಂಥ ದೇಹ ಸೌಂದರ್ಯವನ್ನು ಅವನಿಗೆ ಒಂದು ಮಿಂಚಿನ ಬಳ್ಳಿಯನ್ನು ತೋರಿಸ್ತಿದ್ರೆ ಕೆಲವು ಕ್ಷಣಗಳು ರಾಮ್ಗೆ ಮೈಂಡ್ ಬ್ಲಾಕ್ ಆಗೋಯ್ತು. ಅವಳನ್ನ ಹಾಗೆಯೇ ನೋಡ್ತಾ ನಿಂತುಬಿಟ್ಟ. ಮನಸ್ಸಿನಲ್ಲೇ ಅಂದ್ಕೊಂಡ, ವಾವ್, ಲುಕಿಂಗ್ ಬ್ಯೂಟಿಫುಲ್, ಇಟ್ಸ್ ವೆರಿ ಹಾಟ್ ಅಂತ. ಸ್ವಲ್ಪ ಸಮಯ ಅವನಿಗೆ ಏನೂ ತೋಚಿಸಿಲ್ಲ. ಮಧ್ಯರಾತ್ರಿ ಹೀಗೆ ಸುಂದರವಾದ ಹೆಂಡತಿ ಅಂದವನ್ನು ಸವಿತಾ ತಡಬಾಡಿಸದೆ ಹೇಗಿರ್ತಾನೆ. ಆದರೆ ರಾಮ್ ಕಂಟ್ರೋಲ್ ಮಾಡ್ಕೊಳ್ತಾ ಏನೋ ನೆನಪಾದವನಂತೆ ಗಬಗಬನೆ ಮೊಬೈಲ್ ತೆಗೆದುಕೊಂಡು ಅಲ್ಲಿದ್ದ ಸುಂದರ ದೃಶ್ಯವನ್ನು ಫೋಟೋವಾಗಿ ಸೀರೆ ಹಿಡಿದು ಇಟ್ಕೊಂಡ. ಸಣ್ಣಗೆ ನಗ್ತಾ ಅಂದ್ಕೊಂಡ, ಈ ತುಂಟು ಹುಡುಗಿ ಸೀರೆ ಉಟ್ಟಿರೋದು ಯಾಕೆ? ಡ್ರೆಸ್ ಹಾಕು ಅಂತ ಹೇಳಿದ್ದಕ್ಕೆ. ಬಹುಶಃ ದೇವಸ್ಥಾನಕ್ಕೆ ಹೋಗಿದ್ರಿಂದ ಉಟ್ಕೊಂಡಿರಬಹುದು. ಅವನು ಗಂಟಲು ಸರಿ ಮಾಡ್ಕೊಳ್ತಾ, ಹೇಯ್, ಕೋತಿ ಥರ ಕಟ್ಟೆ ಮೇಲೆ ಹತ್ಕೋತಿದ್ಯಾ, ಯಾಕೆ ಅಂದ. ಆ ಕೋಣೆಯಲ್ಲಿ ನಿನಗೆ ಜಾಗವೇ ಇಲ್ವಾ ಅಂತ ತನ್ನದೇ ಶೈಲಿಯಲ್ಲಿ ಗದರ್ದ ಅಷ್ಟೆ. ಅಲ್ಲಿವರೆಗೂ ಬೇಸರದಿಂದ ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡ್ತಾ ಕಾಲ ಕಳೆದ ಸೀತಾ ಸ್ಲಿಪ್ ಆಗಿ ಕೆಳಗೆ ಬೀಳೋದಕ್ಕೆ ಹೋದ್ಲು. ರಾಮ್ ತಕ್ಷಣ ಎರಡೂ ಕೈಗಳಿಂದ ಅವಳನ್ನ ಎತ್ಕೊಂಡು, ಏಯ್ ನೋಡಿ ಜಾಗ್ರತೆ ಅಂತಿದ್ದಾನೆ. ಸೀತಾ ಅವನ ಕುತ್ತಿಗೆ ಸುತ್ತ ಕೈಗಳು ಹಾಕಿ ಸುರಕ್ಷಿತವಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಅವನ ಕಣ್ಣುಗಳನ್ನ ಗಾಬರಿಯಿಂದ ನೋಡ್ತಿದ್ದಾಳೆ. ರಾಮ್ ಅವಳನ್ನ ಗಟ್ಟಿಯಾಗಿಟ್ಕೊಂಡು ಕೋಪ ನಟಿಸ್ತಾ, ಏನಿದು, ಕೆಳಗೆ ಬಿದ್ದರೆ ಏನಾಗ್ತಿತ್ತು, ಯಾಕಲ್ಲಿ ಕೂತಿದ್ದೆ ಅಂತಿದ್ದಾನೆ. ಸೀತಾ ಬೇಸರ ಮಾಡ್ಕೊಳ್ತಾ, ನಾನು ಸ್ಟಾರ್ಸ್ ನೋಡ್ತಿದ್ದೆ, ನೀವು ಬಾಲ್ಕನಿಯಲ್ಲಿ ಕೂರಬೇಡಿ ಅಂತ ಅಂತಿದ್ರಲ್ಲ. ಕಿಟಕಿ ಬಾಗಿಲು ತೆರೆದು ನೋಡಿದ್ರೆ ಸರಿಯಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ಕಿಟಕಿ ಮೇಲಿನ ಕಟ್ಟೆ ಹತ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿವೆ, ನಂಗೆ ತುಂಬ ಪ್ರಶಾಂತವಾಗಿ ಅನ್ನಿಸ್ತಿದೆ. ರಾಮ್ ಅವಳನ್ನ ಹಾಗೇ ಎತ್ಕೊಂಡು ನೋಡ್ತಾ, ಇವಾಗ ಸ್ಟಾರ್ಸ್ ನೋಡೋದು ಅಷ್ಟೊಂದು ಮುಖ್ಯನಾ? ಕೆಳಗೆ ಬೀಳ್ತೀಯಾ ಅಂತ ಗೊತ್ತಿಲ್ವಾ? ಏನೋ ರೀ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಚಿಕ್ಕಂದಿನಿಂದಲೂ ಚಂದ್ರನ ಬೆಳಕಿನಲ್ಲಿ ಸ್ಟಾರ್ಸ್ ನೋಡೋದು ಇಷ್ಟ. ಅವು ಕೂಡ ನನ್ನಂತೆ ಸುತ್ತಲೂ ಎಲ್ಲವೂ ಇದ್ದರೂ ಯಾರೂ ಇಲ್ಲದ ಅನಾದಿಯಾಗಿ ಒಂಟಿಯಾಗಿ ಮಿಂಚ್ತಾ ಕಾಣಿಸುತ್ತವೆ. ಅವುಗಳಲ್ಲಿ ನನ್ನನ್ನು ನಾನು ನೋಡ್ಕೊಳ್ತಾ ಬೆಳೆದಿದ್ದೀನಿ. ಈಗಲೂ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಒಂಟಿಯಾಗಿದ್ದೀನಿ ಅನಿಸಿ ಅವುಗಳನ್ನ ನೋಡ್ತಾ ಕೂತಿದ್ದೆ. ರಾಮ್ ಸೀರಿಯಸ್ ಆಗ್ತಾ ಅವಳನ್ನ ಕೆಳಗಿಳಿಸಿ, ನೀನು ಅನಾಥೇನಾ? ಯಾರಂದ್ರು ಹಾಗೆ? ಹಲೋ, ಮರ್ತು ಹೋದ್ಯಾ? ನೀನು ನನ್ನ ಹೆಂಡ್ತಿ, ನಾನು ನಿನ್ನ ಗಂಡ. ನಾನಿರುವಾಗ ನೀನು ಅನಾಥೆ ಹೇಗೆ ಆಗ್ತೀಯಾ? ಸೀತಾ ತುಂಬ ಖುಷಿ ಪಡ್ತಾ ಥ್ಯಾಂಕ್ಸ್ ಅಂತ ತಡಬಡಾಯಿಸಿದ್ಲು. ಅವಳು ಯಾಕೆ ಅಪ್ಸೆಟ್ ಆಗಿದ್ದಾಳೆ ಅಂತ ತಿಳಿದಿದ್ದರಿಂದ ರಾಮ್ ಟಾಪಿಕ್ ಬದಲಾಯಿಸ್ತಾ, ಸರಿ, ಏನೋ ನಿನ್ನ ಉದ್ದೇಶ, ನನಗೆ ಹೇಳಿದೆ ದೇವಸ್ಥಾನಕ್ಕೆ ಹೋಗಿದೆಯಾ? ಇಷ್ಟುವರೆಗೂ ರಾತ್ರಿ ಊಟ ಮಾಡಿಲ್ಲ, ನಿಜಕ್ಕೂ ಯಾಕೆ ಹೀಗೆ ಮಾಡ್ತಿದ್ಯಾ? ನನಗೆ ಇವೆಲ್ಲ ಟೆನ್ಷನ್ ಬೇಕಾ? ಅದಕ್ಕೆ ನಾನು ಮ್ಯಾರೇಜ್ ಅಂದರೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ದು. ಸೀತಾ ಸಣ್ಣದಾಗಿ ನಕ್ಕು, ನೀವೇ ಹೇಳಿದ್ರಲ್ಲ ನನಗೆ ಇಷ್ಟ ಬಂದಾಗಿರ್ಬೋದು ಅಂತ. ಅದಕ್ಕೆ ಶಿರಿಸಾ ಜೊತೆ ದೇವಸ್ಥಾನಕ್ಕೆ ಹೋಗಿದೆ, ಹಸಿವನ್ನಿಸ್ತಿಲ್ಲ, ಅದಕ್ಕೆ ಊಟ ಮಾಡಲಿಲ್ಲ. ಅದಕ್ಕೆ ಆ ಕೋಪ? ರಾಮ್ ಅವಳ ಕಣ್ಣುಗಳನ್ನ ನೋಡ್ತಾ, ಯಾಕೆ ಹಸಿವಿಲ್ಲ? ನಾನು ಹೇಳಿದೆ ಅಂತ ನಿನಗಿಷ್ಟ ಬಂದ ಹಾಗಿರ್ತೀಯಾ ಅಂದರೆ ನೀನು ನಿನ್ನ ಅಭಿಪ್ರಾಯವನ್ನು ಬದಲಾಯಿಸ್ಕೊಂಡಿದ್ಯಾ? ನಾನೇ ರೈಟ್, ನೀನು ರಾಂಗ್ ಅಂತ ನನಗೆ ಸಾರಿ ಹೇಳಿದಾಗೇನಾ? ನನಗೆ ಅಹಂಕಾರ ಅಲ್ಲ, ನಿನಗೆ ಅಹಂಭಾವ ಅಂತ ಹೇಳ್ತಿದ್ಯಾ ಅಷ್ಟೇನಾ? ಅಂದರೆ ನೀನು ಸೋತು ಹಾಕ್ತಾನೆ? ಸೀತಾ ಶಾಕ್ ಆದ್ಲು. ವಾಟ್? ನನಗೆ ಅಹಂಭಾವ ಅಂತ ಒಪ್ಕೊಂಡ? ಯಾರು ಹೇಳಿದ್ರು? ನನ್ನದು ಅಹಮ್ಮಲ್ಲ, ಸ್ವಾಭಿಮಾನ. ನಿಮಗೆ ಇಲ್ಲದ ಅಹಂಕಾರ ಇರೋದು. ನೀವೇ ಒಪ್ಕೊಳ್ಳಿ, ನಾನು ಸೋಲನ್ನು ಒಪ್ಕೊಳ್ಳೋದಿಲ್ಲ. ನೀವೇ ತಪ್ಪು ಒಪ್ಕೊಳ್ಳಿ. ಹಣಕ್ಕಿಂತ ಅಮೂಲ್ಯವಾದದ್ದು ಪ್ರೀತಿ ಮತ್ತು ಸ್ವಾಭಿಮಾನ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಮಧ್ಯೆ ಯಾವುದೇ ದೂರ ಇರೋದಿಲ್ಲ. ರಾಮ್ಗೆ ಈಗ ಅಡ್ಡ ಬರ್ತಿದೆ. ಸೀತಾ ಹಠ ಹಿಡಿದು ಮಾತಾಡ್ತಿದ್ದಾಳೆ. ಪ್ರೀತಿಗಿಂತ ಕಷ್ಟಪಟ್ಟು ಸಂಪಾದಿಸಿದ ಹಣ ಮತ್ತು ಸ್ಟೇಟಸ್ ದೊಡ್ಡದು ಎಂಬುದು ಅವನ ಉದ್ದೇಶ. ಅದಕ್ಕೆ ಸೀರಿಯಸ್ ಆಗ್ತಾ, ನೆವರ್, ನೀನೇ ನಿನ್ನ ತಪ್ಪು ಒಪ್ಕೊಂಡು ಸಾರಿ ಕೇಳು ಅಂತ ನೋಡ್ದ. ಅವಳು ವಾದ ಮಾಡಲಿಲ್ಲ. ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ, ಸರಿ, ನಂಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ ಅಂತ ಬೆಡ್ ಕಡೆ ಹೋಗ್ತಾ ಇದ್ದಾಗ ರಾಮ್ ಅವಳ ಕೈ ಹಿಡಿದು, ಸಾರಿ ಹೇಳೋದಿಲ್ಲ ಅಷ್ಟೇನಾ? ಸೀದಾ ಅದಕ್ಕೆ ಉತ್ತರವಾಗಿ ಒಂದು ನಗು ನಕ್ಕದ್ಲು. ರಾಮ್ ಅವಳನ್ನ ಆಸಕ್ತಿಯಿಂದ ನೋಡ್ತಾ, ಓಕೆ, ನಿನ್ನಿಷ್ಟ, ಆದರೆ ಏನು ತಿಂದೆ, ನಿದ್ದೆ ಮಾಡೋದೇನು, ರಾತ್ರಿ ಊಟ ಮಾಡು.
ಅಂತ ಅಂದ. ಸೀತಾ ಮನಸ್ಸು ಚೆನ್ನಾಗಿರಲಿಲ್ಲ. ಅದಕ್ಕೆ ನೋ ಸರ್, ತುಂಬ ತಡ ಆಗಿದೆ, ಈಗ ತಿಂದರೆ ಜೀರ್ಣ ಆಗೋದಿಲ್ಲ ಮತ್ತು ಅದೇ ಸೀನ್ ರಿಪೀಟ್ ಆಗುತ್ತೆ. ಈಗಾಗಲೇ ನನ್ನ ಕಾರಣದಿಂದ ನಿಮ್ಗೆ ಸಾಕಷ್ಟು ಟೆನ್ಷನ್ಸ್, ಇನ್ನೂ ಟೆನ್ಷನ್ ಯಾಕೆ ಅಂತ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ಳು. ರಾಮ್ ಅವಳನ್ನ ಫೋರ್ಸ್ ಮಾಡಲಿಲ್ಲ. ತುಂಬ ತಡ ಆಗಿದೆ ಅಂತ. ಸರಿ, ನಿನ್ನಿಷ್ಟ, ನನಗೇನು ಅಂತ ಫ್ರೆಶ್ ಆಗಿ ಬಂದ. ಸೀತಾ ಇನ್ನೂ ನಿದ್ದೆ ಮಾಡಿರಲಿಲ್ಲ. ಏನೇನೂ ಯೋಚಿಸ್ತಾ ಇರೋದು ಕಾಣ್ತು. ಅವನು ಗಬಗಬನೆ ಅವಳ ಮುಂದೆ ಬಂದು, ನಿನ್ನ ಮೊಬೈಲ್ ಹೀಗೆ ಕೊಡು ಅಂದ. ಅವಳು ಯಾಕೆ ಅಂತ ಕೇಳಿದೆ, ತೆಗೆದುಕೊಂಡು ಕೊಟ್ಲು. ಅದರಲ್ಲಿ ಸೀತಾ ಕೊನೆಯದಾಗಿ ಯಾರ ಜೊತೆ ಮಾತಾಡಿದಾಳೆ ಅಂತ ನೋಡಿ ರಾಮ್ ಶಾಕ್ ಆಗೋಗ್ಬಿಟ್ಟ. ಸೀತಾ ದೇವಸ್ಥಾನದಲ್ಲಿ ಮಾತಾಡಿದ್ದು ಅತ್ತೆ ಜೊತೆಯಲ್ಲ. ಅತ್ತೆ ಸೀತಾನ ಅಪ್ಸೆಟ್ ಮಾಡಿದಾರಾ? ಯಾಕೆ? ರಾಮ್ ಹಾಗೆ ನೋಡ್ತಿದ್ರೆ ಸೀತಾ ಕೇಳಿದ್ಲು, ನನ್ನ ಫೋನ್ ಜೊತೆ ನಿಮ್ಗೇನು ಕೆಲಸ ಸರ್? ಸರಿ, ಏನೋ ಮಾಡ್ಕೊಳ್ಳಿ, ನನಗೆ ನಿದ್ದೆ ಬರ್ತಿದೆ ಅಂತ ಕಣ್ಣು ಮುಚ್ಕೊಂಡ್ಬಿಟ್ಲು. ರಾಮ್ ಅವಳು ಫೋನ್ ಪಕ್ಕದಲ್ಲಿಟ್ಟು ಬಂದು ಮಲ್ಕೊಂಡ. ಇಬ್ಬರು ನಿಶ್ಶಬ್ದವಾಗಿದ್ದರು. ಮನಸ್ಸಲ್ಲಿ ತುಂಬ ಮಾತುಗಳು ಮಾತಾಡ್ಕೊಡ್ತಿದ್ದಾರೆ. ದೂರವಾಗಿರ್ತಿರೋ ಅವರ ಮನಸ್ಸುಗಳು ಹತ್ತಿರದಲ್ಲಿವೆ. ಮತ್ತೆ ಮುಂದೆ ಏನು ನಡೆಯುತ್ತೆ ನೋಡೋಣ. ಹಾಗೆ ಸ್ವಲ್ಪ ಸಮಯ ಕಳೆದು ರಾಮ್ ಕಣ್ಣು ಮುಚ್ಕೊಂಡಿದ್ರು. ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವನ ಕಣ್ಣು ಮುಂದೆ ಸುಂದರವಾದ ತನ್ನ ಹೆಂಡತಿ ಆಕರ್ಷಿಸ್ತಾ ಕೂತಿದ್ದ ದೃಶ್ಯ ಸುಳಿದಾಡ್ತಿತ್ತು. ಹಾಗೆ ದೇವಸ್ಥಾನದಲ್ಲಿ ಅವಳು ಬೇಸರ ಪಡುವಂತೆ ಮಾತಾಡಿದ್ದು ಸ್ವತಃ ತನ್ನ ಅತ್ತೆ. ಯಾಕೆ ಈ ಸಂಬಂಧವನ್ನು ತಂದಿದ್ದೆ? ಅತ್ತೆ ತಾನೇ. ಮತ್ತೆ ಯಾಕೆ ಸೀತಾ ಜೊತೆ ಕೋಪದಿಂದ ಮಾತಾಡ್ತಿದ್ದಾರೆ? ನಿಜಕ್ಕೂ ತುಳಸಿ ಅತ್ತೆಗೆ ಸೀತಾ ಹೇಗೆ ಗೊತ್ತು? ನನ್ನ ಜೊತೆ ಸೀತಾ ಮದುವೆ ಯಾಕೆ ಮಾಡಿಸಿದ್ರು? ಅವನ ಆಲೋಚನೆ ಅಲ್ಲೇ ಇರುತ್ತಾ ಕಣ್ಣು ತೆರೆದು ನೋಡ್ದ. ಸೀತಾ ಆ ಕಡೆ ತಿರುಗಿ ಮಲಗಿದ್ದಾಳೆ. ಆದರೆ ಪ್ರಶಾಂತವಾಗಿ ನಿದ್ದೆ ಮಾಡ್ತಿರುವಂತ ಕಾಣಿಸ್ಲಿಲ್ಲ. ಸಣ್ಣ ನಾಯಿ ಮರಿ ಥರ ಮುದುಡ್ಕೊಳ್ತಾ ಅಷ್ಟೆಲ್ಲ ಇನ್ನೊಂದು ಕಡೆ ತಿರುಗಿ ತೊಂದರೆ ಪಡ್ತಾ ಕದಲಿ ಕಿರಿಕಿರಿ ಮಾಡ್ಕೊಳ್ತಿರುವಂತೆ ಫೋಸ್ ನೀಡ್ತಿದ್ದಾಳೆ. ಹಾಗಂತ ಅವಳು ಎದ್ದಿಲ್ಲ, ನಿದ್ದೆಯಲ್ಲಿದ್ದಾಳೆ. ಆದರೆ ಯಾಕೋ ತೊಂದರೆ ಪಡ್ತಿದ್ದಾಳೆ. ರಾಮ್ ಎದ್ದು ಕೂತು ವಾಚ್ ಕಡೆ ನೋಡ್ತಾ ಸಮಯ 2 ಗಂಟೆ ಆಗ್ತಾ ಬಂದಿದೆ. ಅವನು ಒಂದು ಯೋಚನೆಗೆ ಬಂದು ಹೊರಗಡೆ ಬಂದ. ಕಿಚನ್ ಕಡೆ ಹೋಗಿ ಫ್ರಿಜ್ನಲ್ಲಿದ್ದ 2 ಆ್ಯಪಲ್, 2 ಪೈನಾಪಲ್ ಚೂರುಗಳು, 2 ಬನಾನಾ, 1 ದಾಳಿಂಬೆ ಹಣ್ಣನ್ನು ಕಟ್ ಮಾಡಿ ಜ್ಯೂಸರ್ನಲ್ಲಿ ಹಾಕಿ 1 ಕಪ್ ಹಾಲು, 3 ಸ್ಪೂನ್ ಜೇನುತುಪ್ಪ ಹಾಕಿ ಜ್ಯೂಸ್ ಮಾಡ್ದ. ಆ ಜ್ಯೂಸ್ ಗ್ಲಾಸ್ನಲ್ಲಿ ಹಾಕ್ಕೊಂಡು ಹೊರಗೆ ಬರ್ತಿರುವಾಗ ಮತ್ತೊಮ್ಮೆ ಲಕ್ಷ್ಮಣ್ಗೆ ಕಾಣಿಸ್ಕೊಂಡ. ಅಷ್ಟೇ, ಇನ್ನೇನಿದೆ. ಲಕ್ಷ್ಮಣ್ ಪಕ್ಕ ಶಾಕ್ ಹೋಗ್ಬಿಟ್ಟ. ಬಾಸ್, ಈ ದಿನ ದೃಷ್ಟಿ ತೆಗೆಯೋ ಕಾರ್ಯಕ್ರಮ ಬಿಟ್ಟು ಜ್ಯೂಸ್ ಕಾರ್ಯಕ್ರಮ ಇಟ್ಟಿದ್ದಾರಾ? ಏನು ಜ್ಯೂಸ್ ಇದು? ಕಲರ್ ವಿಚಿತ್ರವಾಗಿದೆ. ಅದಕ್ಕೆ ಅಮ್ಮನಿಗಾಗ್ಯಾ? ಓಹೋ, ಎಂಥ ಅದೃಷ್ಟ. ಬಾಸ್, ನಿಮ್ಮ ಕೈಯಿಂದ ಮಾಡಿದ ಜ್ಯೂಸ್ ಟೇಸ್ಟ್ ಮಾಡೋದು ನಿಜಕ್ಕೂ ಲಕ್ಕಿ ಬಾಸ್. ನನಗೂ ಸ್ವಲ್ಪ ಅಂತ ರಿಕ್ವೆಸ್ಟಾಗಿ ಕೇಳ್ತಿದ್ದಾಗ ರಾಮ್ ಕಿರಿಕಿರಿ ಮಾಡ್ಕೊಳ್ತಾ, ಈಗ ಸಮಯ ಎಷ್ಟಾಗಿದೆ ನಿನಗೆ? ಈ ಸಮಯದಲ್ಲಿ ಇನ್ನೇನು ಕೆಲಸ? ಹೋಗೊಳಗಡೆ ಅಂತ ಕೂಗಾಡ್ದ. ಲಕ್ಷ್ಮಣ್ ಗೊಣಗ್ತಾ, ಯಾಕೋ ನಿದ್ದೆ ಬರಲಿಲ್ಲ, ನೀರು ಕುಡಿಯೋಣ ಅಂತ ಬಂದರೆ ಒಳ್ಳೆ ಜ್ಯೂಸಿನ ಕಾಣಿಸ್ತು ಅಂದ. ರಾಮ್ ಸೀರಿಯಸ್ ಆಗ್ತಾ, ಹಾಗಾದರೆ ಕಿಚನ್ನಲ್ಲಿ ಇನ್ನೂ ಜ್ಯೂಸ್ ಇದೆ, ಕುಡಿದು ಹೋಗಿ ಮಲಗು ಅಂತ ಕಿರಿಕಿರಿ ಮಾಡ್ಕೊಳ್ತಾ ತನ್ನ ಕೋಣೆಗೆ ಹೊರಟೋದ. ಲಕ್ಷ್ಮಣ್ ಕಿಚನ್ನಲ್ಲಿ ಉಳಿದಿರೋ ಜ್ಯೂಸ್ ಮೇಲೆ ದಾಳಿ ಮಾಡ್ತಾ, ಏನೋ ಜ್ಯೂಸ್ ಟೇಸ್ಟ್ ವೆರೈಟಿ ಆಗಿದೆ, ಆದರೆ ಚೆನ್ನಾಗಿದೆ. ಬಾಸ್ ಕೈಯಿಂದ ಮಾಡಿದ ಜ್ಯೂಸ್ ಅಲ್ವಾ ಅಂತ ತುಂಬ ಇಷ್ಟದಿಂದ ಕುಡಿದು ರಿಲ್ಯಾಕ್ಸ್ ಆದ. ಕೋಣೆಗೆ ಬಂದ ರಾಮ್ ನಿದ್ದೆ ಮಾಡ್ತಿರೋ ಸೀತಾ ಹತ್ರಕ್ಕೆ ಬಂದು ಹಸಿವಿನಿಂದ ಮಗು ನಿದ್ದೆ ಮಾಡ್ತಿದ್ರೆ ತಾಯಿ ಹತ್ರಕ್ಕೆ ತೆಗೆದುಕೊಂಡು ಹಾಲಿನ ಬಾಟ್ಲಿನ ಬಾಯಿಗಿಟ್ಟಂತೆ ರಾಮ್ ಜ್ಯೂಸ್ ಗ್ಲಾಸ್ ನೀಡ್ದ. ಸೀತಾ ನಿದ್ದೆಯಲ್ಲೇ ಇತ್ಕೊಂಡು ಅವ್ನು ನೀಡಿದ ಜ್ಯೂಸ್ ಪೂರ್ತಿ ಕುಡಿದ್ಬಿಟ್ಲು. ನೋಡಿದ್ರೆ ತಿಳಿದು ಹೋಗುತ್ತೆ ಅವಳು ಹಸಿವಿನಿಂದ ಇದ್ದಾಳೆ ಅಂತ. ರಾಮ್ ಗ್ಲಾಸ್ ಟೇಬಲ್ ಮೇಲಿಟ್ಟು 2 ಕೈಗಳಿಂದ ಅವಳನ್ನ ಅಪ್ಪಿ ಹಿಡ್ಕೊಂಡಿದ್ದಾನೆ. ಸೀತಾವನ್ನ ಗಟ್ಟಿಯಾಗಿ ಅಪ್ಕೊಂಡು ತುಟಿಗಳಿಗಂಟಿದ್ದ ಜ್ಯೂಸ್ ನೊರಿಯನ್ನು ಅವನ ಎದೆಗೆ ಅಂದರೆ ಹಾಕ್ಕೊಂಡು ಶರ್ಟ್ ಒರೆಸ್ಕೊಳ್ತಾ ಬೆಚ್ಚಗನು ಉಸಿರನ್ನ ತಾಗಿಸ್ತಾ ಅವನ ಕುತ್ತಿಗೆ ಭಾಗದಲ್ಲಿ ತುಟಿಗಳನ್ನ ಇಟ್ಟು ಮುದ್ದಾಡಿದ್ಲು. ಆ ಕ್ಷಣ ಅವನಿಗೆ ತಿಳಿಯ ಸಂತೋಷ, ಎಷ್ಟು ರಿಲ್ಯಾಕ್ಸ್ ಅನ್ನಿಸ್ತು. ಅವಳನ್ನ ಒಂದು ವಂಡರ್ ಥರ ನೋಡ್ತಾ ನಿಂತುಬಿಟ್ಟ. ಈ ಬಾರಿ ಸೀತಾಗ ಹೊಟ್ಟೆ ತುಂಬಿದೆ, ಅದಕ್ಕೆ ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ದಾಳೆ. ಅವನನ್ನು ಅಷ್ಟರ ಮಟ್ಟಿಗೆ ಆಕರ್ಷಿಸ್ತಾ ಅವನಿಗೆ ಮಾತ್ರ ನಿದ್ದೆ ಇಲ್ದಂತ ಮಾಡಿಬಿಟ್ಲು. ರಾಮ್ ಮೌನವಾಗಿ ಅವಳನ್ನ ತೋಳಿನಲ್ಲಿ ಬಚ್ಚಿಟ್ಕೊಳ್ತಾ ಕಾಲ ಕಳೆದ. ಮರುದಿನ ಬೆಳಗ್ಗೆ ಎಂದಿನಂತೆ ರಾಮ್ ಅವಳನ್ನ ಬೆಡ್ ಮೇಲೆ ಬಿಡ್ತಾ ಸುತ್ತಲೂ ಸಪೋರ್ಟ್ಗೆ ಪಿಲ್ಲೋಗಳನ್ನಿಟ್ಟು ಫ್ರೆಶ್ ಆಗಿ ಬಂದ. ಅವನು ಬಂದು ನೋಡಿದ್ರೆ ಸೀತಾ ಅಲ್ಲಿ ಇರಲಿಲ್ಲ. ಅವಳೆದ್ದು ರಾಮ್ ಸ್ನಾನ ಮಾಡಿಸ್ತಾನೆ ಅಂತ ಇನ್ನೊಂದು ರೂಮ್ನಲ್ಲಿ ಫ್ರೆಶ್ ಆಗಿ ಕಿಚನ್ ಕಡೆ ಒಟ್ಟು ಹೋಗಿದ್ಲು. ಅವನು ಡೌಟಾಗಿ ನೋಡುತ್ತಾ ಹೊರಗಡೆ ಬಂದ. ಸೀತಾ ಕಿರುನಗು ನಗ್ತಾ ಗುಡ್ ಮಾರ್ನಿಂಗ್ ಅಂತ ಬ್ಲ್ಯಾಕ್ ಕಾಫಿಯನ್ನು ಕೊಟ್ಲು. ರಾಮ್ ಕುಡಿಯುತ್ತಾ ಸೋಫಾದಲ್ಲಿ ಕೂತಿದ್ದಾನೆ. ಅಲ್ಲಿಗೆ ಶಿರಿಸಾ, ಲಕ್ಷ್ಮಣ್ ಬಂದರು. ಸೀತಾ ಅವರಿಗೆ ಕಾಫಿ ಕೊಡ್ತಿದ್ರೆ ಶಿರಿಸಾ ಶಾಕ್ ಆಗಿಬಿಟ್ಲು. ಸೀತಾ, ಮೇಡಮ್ ನೀವು ಕೂತ್ಕೊಳ್ಳಿ, ಕಾಫಿ ನೀವು ಕುಡೀರಿ ಅಂತ ಹೇಳಿ ಕಂಗಾರು ಪಡ್ತಿದ್ರೆ ಲಕ್ಷ್ಮಣ್ ಆಗ್ತಾ ಕಾಫಿ ಕಪ್ಪನ್ನು ಪಡ್ಕೊಂಡು, ಮಾಮ್, ಅತ್ತಿಗೆಮ್ಮ ಕಾಫಿ ಕುಡಿಯೋದಿಲ್ಲ, ಸ್ಪೆಷಲ್ ಜ್ಯೂಸ್ ಕುಡಿತಾರೆ ಅಲ್ವಾ ಅತ್ತಿಗೆಮ್ಮ ಅಂತಂದ ಡೈಲಾಗ್ ಹೊಡಿತಾ. ನಿಜಕ್ಕೂ ಸೀತಾಗ ಜ್ಯೂಸ್ ವಿಷಯ ತಿಳಿದು ರಾಮ್
ಕುಡಿತಿದ್ದ ಕಾಫಿನ ಪಕ್ಕದಲ್ಲೇ ಇಟ್ಬಿಟ್ಟ ಗಾಬರಿ ಬಿದ್ದು. ಲಕ್ಷ್ಮಣ್ ಬಾಸ್ ಕಡೆ ನೋಡಿ ನಕ್ಕ. ರಾಮ್ ಕೋಪರಿಂದ ನೋಡ್ತಾ ಬಾಯಿ ಮುಚ್ಚು ಅನ್ನುವಂತೆ ಸನ್ನೆ ಮಾಡಿ ಪೇಪರ್ ಕೈಗೆ ತೆಗೆದುಕೊಂಡ. ಸೀತಾ ಅರ್ಥ ಆಗದಂತೆ ನೋಡ್ತಾ, ಜ್ಯೂಸ್ ಏನು ಲಕ್ಷ್ಮಣ್? ನನಗೆ ಜ್ಯೂಸ್ ಅಲ್ಲ, ಮಿಲ್ಕ್ ಅಂದ್ರೆ ಇಷ್ಟ. ಗಟ್ಟಿ ಮೊಸರು, ಹಾಗೆ ಪನ್ನೀರ್, ಪಾಲ್ಕೋವಾ, ವಾವ್, ಗಟ್ಟಿ ಹಾಲಿನಿಂದ ಮಾಡಿದ ಪಾಯಸ ಅಂದರೆ ಪ್ರಾಣ ಅಂದ್ಕೋ. ನನಗೆ ಸ್ಟೇಜ್ ಮೇಲೆ ಅವಾರ್ಡ್ಸ್ ಬಂದಾಗ ಎಲ್ಲರೂ ನನ್ನ ಹಾಡನ್ನು ಮೆಚ್ಚಿ ಬಹುಮಾನಗಳನ್ನ ನೀಡಿದಾಗ ಮದರ್ ಮೀರಾ ಪಾಯಸ ಮಾಡಿಸ್ತಿದ್ರು. ಅಲ್ಲಾವು ಪಾಯಸ ಅಂತ ನಿನ್ನೆ ನೈಟ್ ರಾಮ್ ಮಾಡಿಕೊಟ್ಟ ಜ್ಯೂಸ್ ಟೇಸ್ಟ್ ತಿಳಿಯೋದು ಅನ್ನುವಂತ ಹೇಳ್ತಿದ್ರೆ, ರಾಮ್ ಮುನಿಸಿನಿಂದ ನೋಡ್ತಾ, ಐ ಲವ್ ಪಾಯಸ ಅಂತೆ. ಐ ಲವ್ ಮೈ ಹಸ್ಬೆಂಡ್ ರಾಮ್ ಅಂತ ಹೇಳಬೇಕು. ಹೀಗೆ ಯಾರಾದರೂ ಪಾಯಸನ ಐ ಲವ್ ಅಂತಾರ? ಅವನ ರಿಯಾಕ್ಷನ್ ಸೀತಾ ನೋಡಲಿಲ್ಲ. ಪೇಪರ್ ಅಡ್ಡ ಇಟ್ಕೊಂಡಿದ್ದಾನೆ. ಸೀತಾ ತನಗೆ ಮಿಲ್ಕ್ ಐಟಮ್ಸ್ ಅಂದರೆ ಎಷ್ಟು ಇಷ್ಟವೋ ಹೇಳಿ, ಶಿರ್ಸಾ ನೀನು ಕಾಫಿ ಕುಡಿ, ನಾನು ಮಿಲ್ಕ್ ಕುಡಿತೀನಿ ಬಿಡು ಅಂತ ಹೇಳಿ ಹಸ್ಬೆಂಡ್ ಪೇಪರ್ ಅಡ್ಡ ಇಟ್ಕೊಂಡಿರೋದು ನೋಡಿ, ಹಲೋ ರೀ, ಬ್ರೇಕ್ಫಾಸ್ಟ್ ಮಾಡಬೇಕು, ಆಮೇಲೆ ನೀವು ಆಫೀಸ್ಗೆ ಹೋಗಬೇಕು, ಇಲ್ಲದಿದ್ದರೆ ಸುಮ್ಮನಿರಲ್ಲ. ರಾಮ್ ಸೀರಿಯಸ್ ಆಗ್ತಾ, ಏಯ್ ಹೆಡ್ಡೇಕ್ ಬರುತ್ತೆ, ಅರ್ಚ್ಬೇಡ, ಹೋಗು ಹೋಗಿ ನಿನ್ನ ಕೆಲಸ ಏನೇನು ನೋಡ್ಕೊ, ಹೋಗು, ಹಾಲು ಕುಡಿತೀನಿ ಅಂದ್ಯಲ್ಲ, ಹೋಗಿ ಕುಡಿ ಅಂತ ಕಿರಿಕಿರಿ ಮಾಡ್ಕೊಳ್ತಾ ಫೋನ್ ಹಿಡಿದು ಗಾರ್ಡನ್ ಕಡೆ ಹೊಟ್ಟೋದ. ಸೀತಾ ಬೇಸರ ಮಾಡ್ಕೊಳ್ತಾ, ಈಗ ನಾನೇನಾದರೂ ಅಂದಿದ್ದಕ್ಕೆ ಹೆಡೇಕ್ ಅಂತಿದ್ದಾರೆ, ಈ ಹೆಡ್ ಸ್ಟ್ರಾಂಗ್ ಅಂತ ಡೈಲಾಗ್ ಹೊಡಿತಾ ಕಿಚನ್ ಕಡೆ ಒಟ್ಟು ಹೋದ್ಲು. ಲಕ್ಷ್ಮಣ್ ಶಿರೀಸ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾ ಹೆಡ್ ಸ್ಟ್ರಾಂಗ್ ಅಂತೆ ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಹೀಗೆ ಸ್ವಲ್ಪ ಸಮಯ ಕಳೀತು. ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸಿದ್ರು. ರಾಮ್ ಸೀತಾನ ಸೂಕ್ಷ್ಮವಾಗಿ ನೋಡ್ತಾ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ತಮಗೆ ಹೊರಗೆ ಹೋಗೋ ಪ್ರೋಗ್ರಾಮ್ ಏನಾದರೂ ಇದೆಯಾ ಅಂತ ಕೇಳ್ದ. ಸೀತಾ ನಗ್ತಾ, ಏನೋ ಸರ್, ಇಷ್ಟುವರೆಗೆ ಏನೂ ಫಿಕ್ಸ್ ಆಗಿಲ್ಲ, ಆದರೂ ಹೊರಗೆ ಹೋಗೋದಕ್ಕೆ ಯಾರಿದ್ದಾರೆ, ಹೋದರೆ ನಾನು ಬೆಳೆದ ಆಶ್ರಮಕ್ಕೆ ಹೋಗಬೇಕು. 2 ದಿನಗಳ ಹಿಂದೆಯಷ್ಟೇ ಹೋದ್ನಲ್ಲ. ಪದೇ ಪದೇ ಹೋಗ್ತೇನೆ ಅಂದರೆ ನಿಮಗೆ ಕೋಪ ಬರುತ್ತೇನೋ? ರಾಮ್ ಅವಳ ಹತ್ರ ಬಂದು, ನೀನು ಹೊರಗೆ ಹೋಗೋದಕ್ಕೆ ಆರ್ಫನೇಜ್ ಬಿಟ್ಟರೆ ಇನ್ಯಾವುದೂ ಇಲ್ವಾ ಅಂದ. ಸೀತಾ ದೀರ್ಘವಾಗಿ ಉಸಿರಾಡ್ತಾ, ರಾಮಚಂದ್ರನ ದೇವಸ್ಥಾನ ಇದೆ ಅಂತ ಉತ್ತರ ನೀಡಿದ್ಲು. ರಾಮ್ ಸಣ್ಣದಾಗಿ ನಕ್ಕು, ಸಂಡೆ ಹೊರಗೆ ಹೋಗೋಣ ನನ್ನ ಫ್ರೆಂಡ್ ಮನೆಗೆ, ಅವನು ಊಟಕ್ಕೆ ಕರೆದಿದ್ದಾನೆ, ನಾನು ಓಕೆ ಅಂದಿದ್ದೀನಿ, ಸೊ ತಮಗೆ ಹೊರಗೆ ಹೋಗೋದಕ್ಕೆ ರೆಡಿಯಾಗಿರಿ ಅಂತ ಊಹಿಸಿದ ಶಾಕನ್ನು ನೀಡ್ದ. ಅಷ್ಟೇ, ಸೀತಾ ಫುಲ್ ಹ್ಯಾಪಿ ಆಗಿಬಿಡ್ತಾ, ವಾವ್, ನಾವು ಡಿನ್ನರ್ಗೆ ಹೋಗ್ತಿದ್ದೀವಾ, ಸೂಪರ್ ಅಂತ ಸಂತೋಷಪಟ್ಲು. ರಾಮ್ ಅವಳ ಕಿರುನಗೆ ನೋಡಿ ಆನಂದ ಪಟ್ಕೊಳ್ತಾ ಮೇಲ್ನೋಟಕ್ಕೆ ನಾರ್ಮಲ್ ಆಗಿರುವಂತೆ ಫೇಸ್ ಇಟ್ಕೊಂಡು ಲಕ್ಷ್ಮಣ್ ಕಡೆ ನೋಡಿ ಹೊರಡೋಣ ಅಂದ. ಲಕ್ಷ್ಮಣ್ ಓಕೆ ಬಾಸ್ ಅಂತ ಕದಲಿದ. ರಾಮ್ ಶಿರೀಸಾ ಕಡೆ ನೋಡಿ ಜಾಗ್ರತೆ ಅನ್ನುವಂತೆ ಸಿಗ್ನಲ್ ನೀಡಿ ಹೊರಟ. ಸೀತಾ ಮಾತ್ರ ಸಂತೋಷದಿಂದ ಫೀಲ್ ಆಗ್ತಾ, ಶಿರೀಸಾ, ಸಂಡೇ ನಾವೆಲ್ಲ ಡಿನ್ನರ್ಗೆ ಹೋಗ್ತಿದ್ದೀವಿ, ನಿಮ್ಮ ಬಾಸ್ ನನ್ನ ತಮ್ಮ ಜೊತೆ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತಾರಂತೆ, ನಂಗೆ ತುಂಬ ಸಂತೋಷವಾಗಿದೆ ಅಂತ ಗಡಿಬಿಡಿ ಮಾಡ್ತಾ ತುಳಸಿಯವರಂದು ಮಾತುಗಳನ್ನ ಮರೀತಿದ್ದಾಳೆ. ರಾಮ್ ಬೋರ್ಡ್ ರೂಮ್ನಲ್ಲಿದ್ದಾನೆ. ಅಲ್ಲಿ ಯಾವುದೋ ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಿದೆ. ಅಲ್ಲಿದ್ದವರಲ್ಲಿ ಒಬ್ಬ ವಿಠಲ್ ರೇಜರ್. ಅವನ ಸ್ಟೈಲ್ ಬಿಲ್ಡಪ್ ಓವರ್ ಆ್ಯಕ್ಷನ್ ಥರ ಕಾಣಿಸ್ತು ರಾಮ್ಗೆ. ಅದಕ್ಕೆ ಕಿರಿಕಿರಿ ಉಂಟಾಗ್ತಿತ್ತು. ಆದರೆ ವಿಠಲ್ಗೆ ಅಟ್ರ್ಯಾಕ್ಟ್ ಆಗ್ತಾ ಕೆಲವು ಹಿರಿಯರು ರೆಸ್ಪಾಂಡ್ ಮಾಡ್ತಿದ್ದಾರೆ. 50% ಅವರನ್ನು ಪ್ರಮೋಟ್ ಮಾಡ್ತಾ ಮಾತಾಡ್ತಿದ್ದಾರೆ. ರಾಮ್ ಓಕೆ ಅಂದರೆ ಉಳಿದವರು ಅವನ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ. ಆದರೆ ರಾಮ್ ಸಿಂಪಲ್ಲಾಗಿ ನಾಟ್ ಇಂಟ್ರೆಸ್ಟೆಡ್ ಅಂತ ಅಲ್ಲಿಂದ ಹೊರಗೆ ಬಂದುಬಿಟ್ಟ. ಬಟ್ ವಿಠಲ್ ಬೇಸರ ಮಾಡ್ಕೊಳ್ಳಿಲ್ಲ. ರಾಮ್ ನೋ ಹೇಳ್ತಾನೆ ಅಂತ ಗೊತ್ತು, ಆದರೆ ಅವನ ಪ್ಲ್ಯಾನ್ ಅವನಿಗೆ ಇದ್ದೇ ಇತ್ತು. ಅದಕ್ಕೆ ತನ್ನ ಕಡೆ ಆಸಕ್ತಿ ತೋರಿಸಿದವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಇಂಡಸ್ಟ್ರಿಯಲ್ಲಿ ತನಗೊಂದು ಪ್ರತ್ಯೇಕ ಗುರುತು ತಂದುಕೊಳ್ಳೋ ಪ್ರಯತ್ನವಾಗಿ ಇನ್ನೊಂದು ಸಂಸ್ಥೆಯ ಜೊತೆ ಟೈಅಪ್ ಆಗಿ ನಿಮ್ಮ ಮುಂದೆ ಇರ್ತೀನಿ ಅನ್ನುತ್ತಾ ಹೊರಗೆ ಬಂದ. ವಿಠಲ್ಗೆ ರಾಮ್ ಕಾಣಿಸ್ದ. ಅವನನ್ನು ಇರಿಟೇಟ್ ಮಾಡಬೇಕನ್ನುವಂತೆ ವಿಠಲ್ ಬೇಕಂತಾನೆ ರಾಮ್ ಮುಂದೆ ಬಂದು ನಗ್ತಾ, ವಾಟ್ ಇಸ್ ದಿಸ್ ರಾಮ್, ನನ್ನ ಜೊತೆ ಪೈಪೋಟಿ ನಡೆಸೋದಕ್ಕಾಗದೆ ಹಿನ್ನಡೆ ಅನುಭವಿಸ್ತಿದ್ಯಾ, ಅಥವಾ ನನ್ನನ್ನು ತಡ್ಕೊಳ್ಳೋದು ನಿನಗೆ ಸಾಧ್ಯ ಇಲ್ವಾ? ನೀನು ನೋ ಹೇಳಿದ್ರೆ ನನಗೇನು ನಷ್ಟ ಇಲ್ಲ. ಬೋರ್ಡ್ ಮೀಟಿಂಗ್ನಲ್ಲಿ ನನಗೆ ಸಪೋರ್ಟಾಗಿ 50% ಸೈನ್ ಮಾಡಿದ್ದಾರೆ. ಇನ್ನೊಂದು 25% ನೆಕ್ಸ್ಟ್ ಮೀಟಿಂಗ್ನಲ್ಲಿ ಓಕೆ ಮಾಡಿಸಿ ನೀನು ನೋ ಹೇಳಿದ್ರು ಫಲಿತಾಂಶ ಇಲ್ದಂತ ಮಾಡಿ ನಿನ್ನ ಜೊತೆ ಪೈಪೋಟಿ ನಡೆಸೋ ರೇಂಜಿಗೆ ಬರ್ತೀನಿ. ಹಾಗೆ ನಿನ್ನ ಜೊತೆಗಿನ ಪೈಪೋಟಿಯಲ್ಲಿ ನಾನೇ ಗೆದ್ದು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗ್ತಿದ್ದಾಗ ರಾಮ್ ಚಿಟಕಿ ಹೊಡೆದು ನಿಲ್ಲು ಅನ್ನುವಂತೆ ಸೈನ್ ಮಾಡ್ದ. ವಿಠಲ್ ಹಿಂತಿರುಗಿ ನೋಡಿ ಏನು ಅಂದ. ರಾಮ್ ನಗ್ತಾ, ಏನು ಎಕ್ಸ್ಟ್ರಾಗಳು ಮಾಡ್ತಿದ್ಯಾ, ನೀನು ನನ್ನ ಜೊತೆ ಪೈಪೋಟಿ ನಡೆಸೋದಂದರೆ ಅಷ್ಟೊಂದು ಈಸಿ ಅಂದ್ಕೊಂಡ್ಬಿಟ್ಟಿದ್ಯಾ? ಎಷ್ಟು ಸುಲಭವಾಗಿ ಫೇಕ್ ಡಾಕ್ಯುಮೆಂಟ್ಸ್ ಮೂಲಕ 68 ಎಕರೆ ದೇವಸ್ಥಾನದ ಜಾಗವನ್ನು 46 ಎಕರೆ ಬೇರೆ ಜಾಗವನ್ನಿಟ್ಟು ಬ್ಯಾಂಕ್ನಲ್ಲಿ ಲೋನ್ ಪಡ್ಕೊಳ್ಳೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಏನು ಶಾಕ್ ಆಯಿತಾ ವಿಠಲ್ ಪ್ರಸಾದ್? ಇದೇ ತಾನೇ ನಿನ್ನ ಅಸಲಿ ಹೆಸರು?
ನಾನು ಅಂದ್ಕೊಂಡ್ರೆ ಇವಾಗಲೇ ಸರ್ಕಾರಿ ಜಾಗವನ್ನು ನಿನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದಕ್ಕಾಗಿ ಸೆಕ್ಷನ್ ನಂಬರ್ 420, 468 ಅದರ ಮೇಲೆ ಲೋನ್ ಪಡೆದುಕೊಂಡಿದ್ದಕ್ಕಾಗಿ ಸೆಕ್ಷನ್ 471 ಅಡಿಯಲ್ಲಿ ಕೇಸ್ ಹಾಕಿ ಎಲ್ಲ ಡೀಟೇಲ್ಸ್ ಜೊತೆ ನಿನ್ನ ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಕಳಿಸಬಲ್ಲೆ ಅಂತ ಊಹಿಸದ ಶಾಕ್ ನೀಡಿದ ರಾಮ್. ಅಷ್ಟೇ ಆ ಪೆಟ್ಟಿಗೆ ತಿರುಗಿದ ವ್ಯಕ್ತಿಗೆ ತಲೆ ಕೆಟ್ಟು ಹೋಯಿತು. ಆವೇಶದಿಂದ ರಾಮ್ ಮೇಲಕ್ಕೆ ಬರ್ತಾ, ನಿನಗಿದೆಲ್ಲ ಹೇಗೆ ಗೊತ್ತು ಅಂದ. ರಾಮ್ ನಗ್ತಾ, ನಿನ್ನ ಇತಿಹಾಸ ಪೂರ್ತಿ ನನಗೆ ಗೊತ್ತು ವಿಠಲ್ ಪ್ರಸಾದ್. ಸ್ವಲ್ಪ ಕಾಲದ ಹಿಂದೆ ನೀನು ತಿಂಗಳ ಸಂಬಳ ಕೆಲಸ ಮಾಡೋ ಸಾಮಾನ್ಯ ಕಾರ್ಮಿಕನಾಗಿದ್ದೆ. ಸಡನ್ನಾಗಿ ಸ್ವಂತ ಇಂಡಸ್ಟ್ರಿ ಕಾಂಟ್ರಾಕ್ಟ್, 100 ಜನ ವರ್ಕರ್ಸ್. ಇದೆಲ್ಲ ಹೇಗಪ್ಪ ಸಾಧ್ಯ ಆಯಿತು? ಸರ್ಕಾರವನ್ನು ಮೋಸ ಮಾಡಿ ಒಂದು ಲೋನ್ ಮೂಲಕ ನಿನ್ನ ಬಿಸ್ನೆಸ್ ಎಂಬ ಮೈಲಿಗಲ್ಲಿ ನೆಟ್ಟೆ. ಅತಿ ಕಡಿಮೆ ಸಮಯದಲ್ಲಿ ಎಷ್ಟೋ ಮೋಸ, ದಾರುಣಗಳು, ಸುಳ್ಳುಗಳು, ಕುತಂತ್ರಗಳು ಮಾಡಿ ನಿನ್ನ ಮಾತಿನ ಚಾತುರ್ಯವನ್ನು ತೋರಿಸ್ತಾ ಎಲ್ಲರನ್ನೂ ನಂಬಿಸಿ ಹೀಗೆ ನನ್ನ ಮುಂದೆ ನಿಂತು ನನಗೇ ಸವಾಲಾಗ್ತಿದ್ಯಾ? ಶವವಾಗಿ ಹೋಗ್ತೀಯಾ? ಈ ರಾಮ್ ಜೊತೆ ನಿನಗೆ ಪೈಪೋಟಿನ ಧೂಳು ಸುಳ್ದಂತೆ ಸುಳಿದು ಹಾಕ್ಬಿಡ್ತೀನಿ. ಹೋಗಿ ನಿನ್ನ ಚಾಪ್ಟರ್ ಕ್ಲೋಸ್. ಎದುರಿಗಿದ್ದ ವ್ಯಕ್ತಿಗೆ ಒಳಗೊಳಗೆ ಭಯ ಆಗ್ತಿದೆ. ಅಡ್ಡವಾಗಿ ಸಿಕ್ಬಿಟ್ಟಿದ್ದಾನೆ. ಆದರೆ ಈಗ ಜಾಗ್ರತೆ ವಹಿಸ್ತಿದ್ರೆ ರಾಮ್ ಅಂದ್ಕೊಂಡಿದ್ದನ್ನು ಮಾಡ್ತಾನೆ. ಇಷ್ಟು ವರ್ಷಗಳಿಂದ ತಾನು ಸಂಪಾದಿಸಿದ್ದೆಲ್ಲ ಸರ್ವನಾಶ ಆಗುತ್ತೆ, ಇಲ್ಲ ಸಾಧ್ಯ ಇಲ್ಲ ಅಂದ್ಕೊಳ್ತಾ ರಿವರ್ಸ್ ಆಗ್ತಿದ್ದಾನೆ. ಏನು ರಾಮ್, ನನ್ನ ಜೊತೆ ಪೈಪೋಟಿ ನಡೆಸಲಾರದೆ ಹೊಸ ನಾಟಕ ಆಡ್ತಿದ್ಯಾ? ನಾನು ವಿಠಲ್ ರೇಚರ್ ಪ್ರಸಾದ್ ಹೇಗಾದೆ? ನಿನ್ನ ಹತ್ರ ಏನು ಎವಿಡೆನ್ಸ್ ಇದೆ ಅಂತ? ನಿಜಕ್ಕೂ ನಾನು ಲೋನ್ ಪಡೆದಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ರು? ಲೋನ್ ಪಡೆದಿದ್ರೆ ಎಲ್ಲಿ ಪಡೆದಿದ್ದೀನಿ, ಎಷ್ಟು ಬಾಕಿ ಇದ್ದೀನಿ ತೋರಿಸು ನೋಡೋಣ. ನಿನ್ನ ಕೈಯಿಂದ ಆಗೋದಿಲ್ಲ, ಯಾಕಂದರೆ ನಾನು ಬುದ್ಧಿವಂತ ವ್ಯಾಪಾರಿ. ಚಾನ್ಸ್ ಇಲ್ಲದಂತೆ ಜಾಗ್ರತೆ ವಹಿಸ್ತೀನಿ. ನನ್ನ ಪ್ರತಿ ಸ್ಟೆಪ್ ತುಂಬ ಬುದ್ಧಿವಂತಿಕೆಯಿಂದ ಇಡ್ತೀನಿ. ಇದೆಲ್ಲ ಅಲ್ಲ, ನಿನಗೆ ಸಾಧ್ಯ ಆದರೆ ನನ್ನ ಜೊತೆ ಪೈಪೋಟಿ ನಡೆಸು. ಈ ಇಯರ್ ಎಂಡ್ಗೆ ನಿನಗಿಂತ ಮುಂದೆ ಇರ್ತೀನಿ. ನೀನು ನನ್ನ ನಂತರದ ಪ್ಲೇಸ್ಗೆ ತಲುಪಲೇ ಇದೆಯಾ? ಅದಕ್ಕೆ ತಾನೇ ಈ ಫೇಕ್ ಕೇಸ್, ಫೇಕ್ ನ್ಯೂಸ್. ಅದಕ್ಕಿಂತ ನಿನ್ನ ಜೊತೆ ನಾನು ಪೈಪೋಟಿ ನಡೆಸಲಾರೆ ಅಂತ ಹೇಳ್ಬೋದು ತಾನೇ? ಲಕ್ಷ್ಮಣ್ ಕಂಗಾಲಾಗಲಿಗೆ ಬಂದ. ವಿಠಲ್ನ ತಡೆಯೋದಕ್ಕೆ ರಾಮ್ ನಿಲ್ಲು ಅಂತ ಸನ್ನೆ ಮಾಡಿ ವಿಠಲ್ ಕಡೆ ನೋಡಿ ಹೇಳ್ದ, ಬುದ್ಧಿ ಹೆಚ್ಚಾಗಿಯೇ ಇದೆ ನಿನಗೆ. ನಿನ್ನ ಮಾತುಗಳಿಂದ ನನ್ನನ್ನು ಕೆರಳಿಸಿ ನಿನ್ನ ಅರೆಸ್ಟ್ ತಪ್ಪಿಸ್ಕೊಳ್ಳೋಣ ಅಂತ ನೋಡ್ತಾ ಇದೀಯಾ? ನನ್ನ ಜೊತೆ ಪೈಪೋಟಿ ನಡೆಸು ಅಂತ ಅನ್ನುತ್ತಾ ಟಾಪಿಕನ್ನು ಬದಲಾಯಿಸಿ ತಪ್ಪಿಸ್ಕೊಳ್ಳೋಣ ಅಂತ ನೋಡ್ತಿದ್ಯಾ? ಗುಡ್. ನಿಜವೇ, ನೀನು ವಿಠಲ್ ಪ್ರಸಾದ್ ಹಾಗೆ ಪಡೆದ ಲೋನ್ ಕ್ಲಿಯರ್ ಮಾಡಿದ್ಯಾ. ಆದರೆ ಕಬಳಿಸಿದ ಭೂಮಿ ಇನ್ನೂ ನಿನ್ನ ಅಂಡರ್ನಲ್ಲೇ ಇದೆ. ಬುದ್ಧಿವಂತಿಕೆಯಿಂದ ಅದನ್ನು ಲೀಸ್ ಹೆಸರಿನಲ್ಲಿ 30 ವರ್ಷಗಳ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ಯಾ? ಏನು ಹೆಸರು ಕರೆಕ್ಟ್ ಅಲ್ವಾ? ಲ್ಯಾಂಡ್ ಲೀಸ್ಗೆ ಪಡೆದಿದ್ದು ಆ ವ್ಯಕ್ತಿ, ಅವನು ನಿನ್ನ ಪಾರ್ಟ್ನರ್, ನಿನ್ನ ಮನುಷ್ಯ ಹೌದಾ? ನೀನು ನನ್ನ ಮುಂದೆ ಬಚ್ಚಾಕಣೋ. ನೀನು ಹೇಳಿದಂತೆ ಈ ಇಯರ್ ಎಂಡ್ಗೆ ನೀನು ಫಸ್ಟ್ ಪ್ಲೇಸ್ಗೆ ಹೋಗೋದಲ್ಲ, ನಾನು ಹೇಳಿದಂತೆ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತೀಯಾ. ನಾನು ಫೋಕಸ್ ಮಾಡಿದೆ ಅಂದರೆ ನೀನು ಮುಗಿದು ಹೋದೆ ಅಂತ ಅವನ ಇತಿಹಾಸ ಪೂರ್ತಿ ಸಿನಿಮಾ ತೋರಿಸ್ತಿದ್ದಾನೆ ರಾಮ್. ವಿಠಲ್ ತಡಬಡಾಯಿಸ್ತಾ, ನೀನು ತಪ್ಪು ಮಾಡ್ತಿದ್ಯಾ ರಾಮ್. ಇದು ಬಿಸ್ನೆಸ್. ಸಾಧ್ಯ ಆದರೆ ನನ್ನ ಜೊತೆ ಬಿಸ್ನೆಸ್ ಮಾಡು, ಅಥವಾ ನನ್ನ ದಾರಿಯಲ್ಲಿ ನನ್ನ ಹೋಗೋದಕ್ಕೆ ಬಿಡು. ಹೀಗೆ ನನಗೆ ಅಡ್ಡ ಬರಬೇಡ, ನಿನ್ಗೆ ಒಳ್ಳೇದಲ್ಲ. ಅನಾವಶ್ಯಕವಾಗಿ ಪ್ರಾಬ್ಲಮ್ಸ್ನ ತಂದುಕೊಳ್ಬೇಡ. ರಾಮ್ ಗಟ್ಟಿಯಾಗಿ ನಗ್ತಾ, ನನ್ನ ದಾರಿಗೆ ಅಡ್ಡ ಬಂದು ನೀನೇ ಪ್ರಾಬ್ಲಮ್ ತಂದುಕೊಂಡಿದ್ಯಾ ವಿಠಲ್? ಇನ್ನು ನಾನು ಸುಮ್ಮನಿರಲ್ಲ. ನೀನು ಬುದ್ಧಿವಂತ ಅಂತಿದೆಯಲ್ಲ, ನನ್ನಿಂದ ಹೇಗೆ ತಪ್ಪಿಸ್ಕೊಳ್ತೀಯೋ ಟ್ರೈ ಮಾಡು. ಓಕೆ, ಆಲ್ ದಿ ಬೆಸ್ಟ್ ಅಂತ ಸ್ಟೈಲ್ ಆಗಲಿಂದ ಮುಂದೆ ನಡೆದ. ವಿಠಲ್ಗೆ ಬೆವರು ಇಳಿದು ಹೋಯಿತು. ಪ್ರಸ್ತುತ ಅವನಿಗೆ ಮೈಂಡ್ ಕೆಲಸ ಮಾಡ್ತಿಲ್ಲ. ರಾಮ್ ತನ್ನ ಇತಿಹಾಸವೆಲ್ಲ ಹಿಡಿದು ಬಿಟ್ಟಿದ್ದಾನೆ. ತಪ್ಪಿಸ್ಕೊಳ್ಬೇಕು, ಜಾಗ್ರತೆ ವಹಿಸ್ಬೇಕಂತ ಯೋಚಿಸ್ತಾ ಆ ಕ್ಷಣದಲ್ಲಿ ಏನೋ ಆಲೋಚನೆ ಮಾಡಿ ಮುಂಬೈಗೆ ಪ್ರಯಾಣವನ್ನು ಬೆಳೆಸ್ದ. ರಾಮ್ ಕಾರ್ನಲ್ಲಿದ್ದಾಲೆ. ಲಕ್ಷ್ಮಣ್ ನಗ್ತಾ, ಪಾಪ ಸರ ವಿಠಲ್, ನೀವು ನೀಡಿ ಶಾಕ್ಗೆ ಹುಚ್ಚಿಡ್ದು ಹೋಗೋಯ್ತು ಅವನಿಗೆ. ಎಷ್ಟೋ ಬುದ್ಧಿವಂತಿಕೆಯಿಂದ ಚೀಟಿಂಗ್ ಮಾಡಿ ಬಿಸ್ನೆಸ್ ಮ್ಯಾನ್ ಆಗಿದ್ದವನು ನಿಮ್ಮ ಜೊತೆ ಚಾಲೆಂಜ್ ಮಾಡ್ತಾ ಓವರ್ ಆ್ಯಕ್ಷನ್ ಮಾಡ್ದ. ಈಗ ಏನು ಸರ್, ಅವನ್ನ ಅರೆಸ್ಟ್ ಮಾಡಿಸ್ತೀರಾ? ರಾಮ್ ನಗ್ತಾ, ಇಯರ್ ಎಂಡ್ಗೆ ಇನ್ನೂ ತುಂಬ ಸಮಯ ಇದೆ ಲಕ್ಷ್ಮಣ್. ಅವನು ತುಂಬ ಬುದ್ಧಿವಂತನಂತೆ ಅಲ್ವಾ? ಹೇಗೆ ತಪ್ಪಿಸ್ಕೊಡ್ತಾನೋ ನೋಡಬೇಕಲ್ಲ, ನೋಡೋಣ ಅಂತ ಏನು ನೆನಪಾದವನಂತೆ ಆಫೀಸಿಗೆ ತಲುಪಿ ತನ್ನ ಕ್ಯಾಬಿನ್ನಲ್ಲಿ ಕೂತು ತುಳಸಿಯವರಿಗೆ ಫೋನ್ ಮಾಡ್ದ. ಅಲ್ಲಿ ಲಕ್ಷ್ಮಣ್ ನಿಂತಿದ್ರೆ ಹೊರಗೆ ಹೋಗು ಅನ್ನುವಂತೆ ಸನ್ನೆ ಮಾಡಿ ಕಳಿಸ್ದ. ಅತ್ತ ಕಡೆಯಿಂದ ತುಳಸಿಯವ್ರ ಫೋನ್ ಲಿಫ್ಟ್ ಮಾಡಿ, ಹಲೋ ರಾಮ್ ಹೇಳ್ಕಂದ ಅಂತ ಕರೆದ್ರು. ರಾಮ್ ಆಲೋಚಿಸ್ತಾ, ಅತ್ತೆ ನಿಮ್ಮ ಜೊತೆ ಒಂದು ವಿಷಯವನ್ನು ಮಾತಾಡಬೇಕು ಅಂತ ಫೋನ್ ಮಾಡಿದೆ ಅಂತ ಅಂತಿದ್ದಾನೆ. ಮತ್ತು ಈಗ ರಾಮ್ ತುಳಸಿಯವ್ರ ಜೊತೆ ಏನು ಮಾತಾಡ್ತಾನೆ, ಅವ್ರೇನು ಹೇಳ್ತಾರೆ ನೋಡೋಣ.
ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.